ಇನ್ನು ಮತ್ತೊಂದು ವಿಚಾರ ಸರ್, ಹೆಗಡೆ ಅವರಿಗೆ ಓಪನ್ ಸವಾಲ್ ಹಾಕಿರೋದು. ಯಾಕಂದರೆ ವೀರೇಂದ್ರ ಹೆಗಡೆಯವರು ಇತ್ತೀಚೆಗೆ ಒಂದೆರಡು ಕಾರ್ಯಕ್ರಮಗಳಲ್ಲಿ ಕೊಟ್ಟಂತಹ ಹೇಳಿಕೆಗಳನ್ನು ನಾವು ಚರ್ಚೆ ಮಾಡಿದ್ವಿ. ಅವರ ಹೇಳಿಕೆಗಳು ಯಾವ ರೀತಿ ಇತ್ತು? ಸರ್ಕಾರಕ್ಕೆ ಧನ್ಯವಾದ, SITಗೆ ಧನ್ಯವಾದ, ನಾವು ಒಂದು ರೀತಿಯಲ್ಲಿ ಮುಕ್ತರಾಗಿದ್ದೀವಿ, ನಮ್ಮ ಮೇಲೆ ಆರೋಪಗಳು ಏನಿತ್ತು ಅದೆಲ್ಲವೂ ಕೂಡ ಸುಳ್ಳು ಅಂತ ಅವರೇನೆ ಕ್ಲೀನ್ ಚೀಟ್ ಕೊಟ್ಕೊಳ್ಳೋ ರೀತಿಯಲ್ಲಿ ಅವರು ಮಾತನಾಡಿದ್ದು. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ. ಆದರೆ ಈಗ ವೀರೇಂದ್ರ ಹೆಗಡೆಯವರಿಗೆ ಓಪನ್ ಸವಾಲ್ ಹಾಕಿರೋದು ಬಂದು ನಾಗರಿಕ ಸೇವಾ ಟ್ರಸ್ಟು. ಈ ನಾಗರಿಕ ಸೇವಾ ಟ್ರಸ್ಟು ಇವತ್ತು ನಿನ್ನೆ ಹಾಕಿರುವಂತಹ ಓಪನ್ ಸವಾಲಲ್ಲ, ಅವರ ಮಧ್ಯೆ ನಡೀತಾ ಇರುವಂತಹ ಒಂದಷ್ಟು ಸಮರ, ಅದು ಕಾನೂನಿನ ಸಮರ ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ. ಈಗ ವೀರೇಂದ್ರ ಹೆಗಡೆಯವರು ಕೊಟ್ಟಿದ್ದಾರಲ್ಲ ಈ ಸೌಜನ್ಯ ಪ್ರಕರಣ ಅಥವಾ ಅಲ್ಲಿ ಬೇರೆ ಬೇರೆ ವಿಚಾರಗಳಿಗೆ, ಧರ್ಮಸ್ಥಳದ ವಿಚಾರಗಳಿಗೆ, ಹಾಗಾಗಿ ಓಪನ್ ಆಗಿ ಬನ್ನಿ, ನಾವು ಚರ್ಚೆ ಮಾಡೋಣ, ಆಗ ನೀವು ಮಾತಾಡಿ ಅಂತ ಹೇಳಿ ಈ ಸವಾಲನ್ನು ಸ್ವೀಕರಿಸ್ತಾರಾ ವೀರೇಂದ್ರ ಹೆಗಡೆಯವರು? ಹೇಗೆ ಇದು? ಇಲ್ಲಿ ಎರಡು ಪಾರ್ಟಿ ಇದೆ ಅಲ್ವಾ. ಒಂದು ಈ ಸೇವಾ ಟ್ರಸ್ಟ್, ನಾಗರಿಕ ಸೇವಾ ಟ್ರಸ್ಟ್, ಅಲ್ಲಿ ಪ್ರಮುಖವಾಗಿ ಇರುವವರು ಯಾರು? ಸೋಮನಾಥ್ ನಾಯಕ್ ಅವರು, ಹೌದು, ಹಾಗೆ ರಂಜನ್ ರಾವ್ ಅಂತ. ಇವರಿಬ್ಬರು ಕೂಡ ಹೋರಾಟದ ಹಿನ್ನೆಲೆ ಇರುವುದು. ರಂಜನ್ ರಾವ್ ಅವರು SR ಹಿರೇಮಠ್ ಅವರ ಸಮಾಜ ಪರಿವರ್ತನಾ ಸಮುದಾಯದಲ್ಲೂ ಇದ್ದು ಹೋರಾಟ ಮಾಡಿ, ಆದ್ದರಿಂದ ಅವರ ಹೋರಾಟದ ಕ್ರೆಡೆನ್ಷಿಯಲ್ಸನ್ನು ಕ್ವೆಶ್ಚನ್ ಮಾಡೋಕ್ಕಾಗಲ್ಲ, ಅವ್ರ ಜೊತೆಗಿರು. ಇನ್ನು ಸೋಮನಾಥ್ ನಾಯಕ್ ಅವರು ಒಂದು ಕಾಲದಲ್ಲಿ ವೀರೇಂದ್ರ ಹೆಗಡೆಯವರಿಗೆ ಅತ್ಯಾಪ್ತರಾಗಿದ್ದವರು, ಆಪ್ತರಲ್ಲಿ ಆಪ್ತರಾಗಿದ್ದವರು. ಸೊ ಅಲ್ಲಿಯ ಬೆಳವಣಿಗೆಗಳನ್ನು ಎಲ್ಲ ನೋಡಿ ಅವರು ಹೊರಗಡೆ ಬಂದವರು. ಇದು ಇವರಿಬ್ಬರ ಇತಿಹಾಸ. ಸೊ ಹಾಗೆ ನೋಡಿದರೆ ಸೋಮನಾಥ್ ನಾಯಕ್ ಅವರು ಕೂಡ RSSನ ಹಿನ್ನೆಲೆಯವರೇ. ಅವ್ರು ಯಾರೋ ಕಾಂಗ್ರೆಸ್ಸು ಇನ್ನೇನೋ ಬೇರೆ ಅಲ್ಲ, ಅವ್ರದ್ದು RSS ಹಿನ್ನೆಲೆ ಇದೆ. ಅವರು ಸ್ವಯಂ ಸೇವಕರು ಇನ್ನೊಂದು ಆಗಿರುವಂಥವ್ರು. ಸೊ ಆದ್ದರಿಂದ ಇಬ್ಬರ ಹೋರಾಟ ಏನಿದೆ ಅದಕ್ಕೆ ಇನ್ಯಾವುದೋ ಕಾರಣಕ್ಕೆ ಅವರು ಹೋರಾಟ ಮಾಡ್ತಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಅವರು ನಿಜವಾದ ಅರ್ಥದಲ್ಲಿ ಹೋರಾಟಗಾರರು. ಈ ಹೋರಾಟದ ದಾರಿಯಲ್ಲಿ ಅವರು ಹಲವು ರೀತಿಯ ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ಸೋಮನಾಥ್ ನಾಯಕರಂತೂ ಅವ್ರ ಮೇಲೆ ಏನೇನು ಮಾಡಬೇಕೋ ಜೈಲಿಗೆ ಕಳಿಸುವವರೆಗೆ ಎವ್ರಿಥಿಂಗ್ ದೆ ಡಿಡ್ ಇಟ್. ಸೊ ಆದ್ದರಿಂದ ಇದು ಒಂದು ಅವರು ಕೇವಲ ಯಾವುದೋ ಸೌಜನ್ಯ ಸಾವಿನ ಪ್ರಕರಣ ಮಾತ್ರ ಅಲ್ಲ, ಅಲ್ಲಿರುವ ಎಲ್ಲ ಏನು ಅವ್ಯವಹಾರಗಳಿಗೆ ಸಂಬಂಧಪಟ್ಟಂಥದ್ದು, ಭೂ ಕಬಳಿಕೆ, ದಲಿತರ ಭೂಮಿಯನ್ನು ಕಸಿದುಕೊಂಡದ್ದು, ಅದರಂತೆ ಅಲ್ಲಿ ಮೀಸಲಾತಿ ಇನ್ನೊಂದು ಅವರ ಇನ್ಸ್ಟಿಟ್ಯೂಷನಲ್ಲಿರೋದು, ಹೀಗೆ ಹಲವು ಆಯಾಮಗಳಲ್ಲಿ ಅವರು ಹೋರಾಟ ನಡೆಸಿದ್ದಾರೆ. ಸೊ ಅವರು ಹೋರಾಟ ನಡೆಸುವ ಸಂದರ್ಭದಲ್ಲೂ ಕೂಡ ಅವರು ಈ ಹೋರಾಟದಿಂದ ವೈಯಕ್ತಿಕವಾಗಿ ಸಾಕಷ್ಟು ಹಾನಿಯನ್ನು ಅನುಭವಿಸಿದರೆ ತಮ್ಮ ಹೋರಾಟವನ್ನು ನಿಲ್ಲಿಸಿಲ್ಲ. ಅವರ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ಇದುವರೆಗೆ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಸೊ ಈಗ ಅವ್ರು ಹೇಳೋದೇನು? ಸೊ ಅವರ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಹಾಕಿರುವ ಒಂದು ಇದೇನಿದೆ ಪೋಸ್ಟ್ ನನ್ನ ಹತ್ರ ಏನು ಹೇಳ್ತಾರೆ? ಹೆಗ್ಗಡೆಯವರೇ, ನೀವು ಸ್ವಚ್ಛ, ಸಾಚ, ಶುಭ್ರ, ಆರೋಪಗಳೆಲ್ಲವೂ ಸುಳ್ಳು ಅಂತ ಪ್ರೂವ್ ಮಾಡಲು ಸಂವಾದ ಯಾವಾಗ ಏರ್ಪಡಿಸುತ್ತೀರಿ ಅಂತ ಪ್ರಶ್ನಿಸ್ತಾರೆ. ಹೆಗ್ಗಡೆಯವರು, ನೀವು ಸ್ವಚ್ಛ ಆಗಿದ್ದೀರಿ, ಸಾಚ ಆಗಿದ್ದೀರಿ, ಶುಭ್ರ ಆಗಿದ್ದೀರಿ, ಆರೋಪ ಎಲ್ಲ ಸುಳ್ಳು ಅಂತಾದರೆ ವಿ ವಿಲ್ ಡಿಸ್ಕಸ್ ಅಂತ. ಡೆಮಾಕ್ರಸಿಯಲ್ಲಿ ಇದು ನಡೀಲೇಬೇಕು. ಸೊ ಈ ಡೆಮಾಕ್ರಸಿಯಲ್ಲಿ ನೀವು ದೇವಮಾನವರಾಗಲಿ ನಮ್ಮಂಥ ಹುಲುಮಾನವರಾಗಲಿ, ನಾವು ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರ್ತೀವಿ. ದೇವಮಾನಗಳು ಕೂಡ ಅವರು ದೇವರ ಅವತಾರ ಆದರೂ ಅವರು ಇಲ್ಲಿ ಸಂವಿಧಾನದಡಿ ಕೆಲಸ ಮಾಡಬೇಕು. ಮತ್ತು ಯಾರ ಮೇಲೆ ಆದರೂ ಒಂದು ಆರೋಪ ಮಾಡಿದಾಗ ಆ ಆರೋಪಗಳಿಗೆ ಉತ್ತರ ಕೊಡಬೇಕು ಹೊರತು ತಪ್ಪಿಸ್ಕೊಂಡು ಹೋಗೋದಲ್ಲ. ಹೌದು, ನೀವು ಆರೋಪ ಮಾಡಿದಾಗ ನನ್ನ ಚಾರಿತ್ರವದೆ ಅಂತಂದರೆ ಅದು ತಪ್ಪಿಸಿಕೊಳ್ಳುವ ಒಂದು ಯತ್ನ ಅನಿಸುತ್ತೆ. ಆರೋಪಗಳು ಸುಳ್ಳು ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಅದನ್ನು ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾತಾಡೋಕ್ಕೆ ಬರ್ತಾ ಇಲ್ಲ? ಸೊ ಸಂವಾದಕ್ಕೆ ಕರೆ ಕೊಡ್ತಾ ಇದ್ದಾರೆ ಅವರು. ಆದರೆ ನೀವು ಪ್ರತ್ಯೇಕವಾಗಿ ಎಲ್ಲೆಲ್ಲೋ ಇದ್ದುಬಿಟ್ಟು ಹೇಳಿಕೆಗಳನ್ನು ಕೊಡ್ತೀರಿ, ಸಭೆಗಳನ್ನು ಹೇಳಿಕೆ ಕೊಡ್ತೀರಿ. ನಾವು ನಿನ್ನೆಯೂ ಮಾತಾಡಿದ್ವಿ, ಯಾಕೆ ಸಾಲಗಾರರು ತಂದು ಅವರನ್ನು ಬಳಸ್ಕೊಳ್ತಾ ಇರೋದು. ಇವರು ಸಭೆಗಳಿಗೆಲ್ಲ ಸಾಲಗಾರರು ಕಡ್ಡಾಯವಾಗಿ ಬರಬೇಕು, ಅವರ ಗ್ರೂಪ್ ಫೈನಾನ್ಸಿಂಗ್ ಸೈನ್ ಆಗ್ತಾ ನಾವು ನಿನ್ನೆ ಡಿಸ್ಕಸ್ ಮಾಡಿ. ಸೊ ಅದನ್ನು ಮಾಡುವ ಬದಲು ಇವರ ಸವಾಲನ್ನು ಸ್ವೀಕರಿಸ್ಬೋದಲ್ವಾ? ಸವಾಲ್ ಎಸ್, ನಾನು ಪ್ರಾಮಾಣಿಕನಾಗಿದ್ದೀನಿ ಅಂತ ಯಾರು ಚರ್ಚೆ ಮಾಡೋಣ, ನಮ್ಮ ಕಡೆಯಿಂದ ನಾವು 4 ಜನ ಬರ್ತೀವಿ, ನಿಮ್ಮ ಕಡೆಯಿಂದ ಬನ್ನಿ, ಲೆಟ್ಸ್ ಸಿಟ್ ಅಕ್ರಾಸ್ ದ ಟೇಬಲ್ ಆ್ಯಂಡ್ ವಿಲ್ ಡಿಸ್ಕಸ್. ಹೌದು,
ಯಾವ ಸತ್ಯ ಯಾವ ಸುಳ್ಳು ಅಂತ ಪ್ರೂವ್ ಆಗಲಿ. ಸೊ ಈ ಸವಾಲನ್ನು ಎದುರಿಸುವ ಶಕ್ತಿ ಇಲ್ಲ, ಅದು ಅವಾಗ ಅನುಮಾನ ಪ್ರಾರಂಭ. ಹಾಗೆ ನೋಡಿದರೆ ವೀರೇಂದ್ರ ಹೆಗಡೆ ಅವರ ಪ್ರಾಬಲ್ಯದ ಮುಂದೆ ಪಾಪ ಈ ಹೋರಾಟಗಾರದ್ದು ಏನೂ ಅಲ್ಲ. ನೀವು ಇವರ ಹಣಬಲದಲ್ಲಿ, ದೈಹಿಕ ಇದ್ರ ಬಲದಲ್ಲಿ ಅಲ್ವಾ, ಮಸಲ್ ಪವರ್ ಅಂತೀವಲ್ಲ ಅದರಲ್ಲಿ, ಯಾವುದರಲ್ಲೂ ಕೂಡ ಈ ಹೋರಾಟಗಾರರವ್ರಿಗೆ ಸರಿ ಸಮಾನರಲ್ಲ. ಇವ್ರದ್ದೊಂದು ಇಡೀ ಇದರ ಸಾಮ್ರಾಜ್ಯ ಕಟ್ಟಿದ್ದಾರೆ ಅವರು ಅಲ್ವಾ. ಅವ್ರ ಜೊತೆಗೆ ದೈವ ನಂಬಿಕೆ ಅನ್ನೋದಿದೆ, ದೈವ ನಂಬಿಕೆಯ ಅಸ್ತ್ರವನ್ನು ಇಟ್ಕೊಂಡಿದ್ದಾರೆ. ಆ ದೈವ ನಂಬಿಕೆಯ ಅಸ್ತ್ರವನ್ನು ಬಳಸಬಲ್ಲರು ಅವರು. ಹೋರಾಟಗಾರರಿಗೆ ಅದು ಇಲ್ಲ. ಹೋರಾಟಗಾರ ಹೇಳೋಕ್ಕೋ ನೀವು ನಕ್ಸಲ್ ಅನ್ನಬೇಕು, ಇನ್ನೊಂದು ಅನ್ನಬೇಕು, ಮತ್ತೊಂದು ಹೇಳಬೇಕು, ಎಲ್ಲೋ ವಿದೇಶದಿಂದ ದುಡ್ಡು ಬರುತ್ತೆ ಅನ್ನಬೇಕು. ಅದನ್ನು ಮೀರಿ ಆರೋಪ ಮಾಡೋಕ್ಕಾಗಲ್ಲ. ಹಾಗೆ ನೋಡಿದ್ರೆ ಇವ್ರು ಯಾರು ಸಮಾನರೇ ಅಲ್ಲ ಎರಡು ಪಾರ್ಟಿಗಳು. ಹೀಗಿರುವಾಗ ಚರ್ಚೆ ಮಾಡೋಕ್ಕೇನು, ಎಸ್ ವಿ ಆರ್ ರೆಡಿ ಟು ಡಿಸ್ಕಸ್, ಬನ್ನಿ ಉತ್ತರ ಕೊಡಬೇಕಲ್ಲ. ಅವ್ರು ಮೊದಲಿಂದ ಹೋರಾಟ ಮಾಡ್ತಿದ್ದಾರೆ. ಯಾವಾಗ ವೀರೇಂದ್ರ ಹೆಗಡೆಯವರ ಸಹೋದರರು ಅವರು ಭೂಹೀನರು, ನಮ್ಮ ಭೂಮಿನೇ ಇಲ್ಲ ಅಂಥೇಳಿ ಸರ್ಕಾರದ ಎಷ್ಟೋ ಎಕರೆ ಭೂಮಿ ತಗೋತಾರೆ ಅಂದರೆ ಅದು ಸರಿನಾ ಅನ್ನೋ ಒಂದು ನೈತಿಕತೆ ಪ್ರಶ್ನೆ ಕೂಡ ಇದೆಯಲ್ಲ. ಅದ್ರ ಜೊತೆಗೆ ಯಾಕೆ ಭೂಮಿ ಬೇಕು? ದೇವ್ರ ಹತ್ರ ಇರಬೇಕಾದ್ರೆ ದೇವರೇ ದೊಡ್ಡ ಆಸ್ತಿ ಅಲ್ವಾ? ದೇವರಂಥ ಆಸ್ತಿ ಇರಬೇಕಾದ್ರೆ ಉಳಿದ ಆಸ್ತಿಗಳು ಯಾಕಪ್ಪ, ಯಾಕೆ ಮೋಹ? ನೀವು ಕರ್ನಾಟಕದ ಎಷ್ಟು ಕಡೆ ಆಸ್ತಿ ಮಾಡ್ತೀರಿ? ಹುಬ್ಬಳ್ಳಿ ಧಾರವಾಡದಲ್ಲಿ ಆಸ್ತಿ, ಮೈಸೂರಿನಲ್ಲಿ ಆಸ್ತಿ, ಕಂಡಲ್ಲಿ ಆಸ್ತಿ. ವಾಯ್ ನಾವು ಹೋಗಬೇಕಾದ್ರೆ ಮಂಜುನಾಥನ ಪಾದ ಸನ್ನಿಧಿಗೆ ಹೋಗ್ಬೇಕಾದ್ರೆ ಇನ್ನೆಲ್ಲ ತಗೊಂಡು ಹೋಗ್ತೀವ? ಇಲ್ವಲ್ಲ. ಮಂಜುನಾಥನೇ ಜೊತೆಗಿದ್ದಾನೆ. ಹೌದು, ಮಂಜುನಾಥ ಅಣ್ಣಪ್ಪ ದೇವರೇ ಅತಿ ದೊಡ್ಡ ಆಸ್ತಿ. ಅವರಿದ್ರೆ ಜಗತ್ತಿನಲ್ಲಿ ಎಲ್ಲದೂ ಇರೋದಂಗೆ ಯಾಕೆ ಇರಬೇಕು? ಆ ಆಸ್ತಿ ಇಟ್ಕೊಂಡು ಉಳಿದೆಲ್ಲ ಬಿಟ್ಬಿಡಿ. ಈ ಸಾಮ್ರಾಜ್ಯ ಯಾಕೆ ಕಟ್ತೀರಿ? ಈ ಭೂಮಿ ಬಗ್ಗೆ ಯಾಕೆ ಇಷ್ಟು ಪ್ರೀತಿ? ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹೆಸರಿನಲ್ಲಿ ಅಲ್ಲಿ ಯಾಕೆ ಸಾಂವಿಧಾನಿಕವಾಗಿ ಏನೇನು ಮಾಡಬೇಕು, ಯಾಕೆ ಮಾಡ್ತಾರೆ? ಜೊತೆಗೆ ಸಂಘ ಸಂಸ್ಥೆಗಳು, ಹಾಂ, ಇಷ್ಟೆಲ್ಲ ಯಾಕೆ ಕಟ್ತಾ ಇದ್ದೀರಿ? ಯಾರಾದರೂ ದೇವರ ಜೊತೆಗೆ ಇರುವವ್ರು ಹೀಗೆ ಮಾಡ್ತಾರ? ಮನುಷ್ಯರದಪ್ಪ ಈ ಮೋಹಗಳಿವೆಯಲ್ಲ, ಈ ಮೋಹ ಕೇಳ್ತಾರೆ. ಈ ಮೋಹ ಅನ್ನುವುದನ್ನು ಯಾರು ನಮ್ಮ ಹಿಂದೂ ಧರ್ಮದ ಪ್ರಕಾರ ಈ ಮೋಹವನ್ನು ತ್ಯಜಿಸಬೇಕಂತೆ. ಇಲ್ಲಿ ಧನದಾಹ ಇದೆ, ಇಲ್ಲಿ ಭೂದಾಹ ಇದೆ, ಇಲ್ಲಿ ನಡೆಯುವ ಅತ್ಯಾಚಾರ ಗಮನಿಸಿದರೆ ಸ್ತ್ರೀ ವಿಚಾರದಲ್ಲೂ ಅಲ್ಲಿರುವ ಭಾಳಷ್ಟು ಮನಸ್ಥಿತಿ ಹೇಗಿದೆ ಅನ್ನೋದಿದೆ. ಅಂದರೆ ಒಬ್ಬ ಮನುಷ್ಯನಿಗೆ ಇರಬಹುದಾದ ಎಲ್ಲ ದೌರ್ಬಲ್ಯಗಳು ಇದ್ದರೆ ಮಂಜುನಾಥ ಪಕ್ಕದಲ್ಲಿ ಹಂಗೆ ಇಟ್ಕೊತಾನೆ ಅವನು. ಗಾಡ್ ಮಂಜುನಾಥ ಆ್ಯಂಡ್ ಅಣ್ಣಪ್ಪ ದೇವರು ಯಾಕೆ ಇಟ್ಟಿದ್ದು ನನಗೆ ಅದು ಅರ್ಥ ಆಗದೆ ಇರೋದು ಅಲ್ವಾ. ಸೊ ನನ್ನ ಸನ್ನಿಧಿಲಿರೋರು ನನ್ನನ್ನು ನೀವು ಆಸ್ತಿ ಅಂತ ಪರಿಗಣಿಸ್ಬೇಕು ಅಂತ ಹೇಳಬೇಕು ಮಂಜುನಾಥ್. ನಾನೇ ಅಸೆಟ್ ನಿನಗೆ ಅಲ್ವಾ. ಯಾವತ್ತೂ ಧರ್ಮ ಅನ್ನೋದೇ ಅಸೆಟ್, ನೀವು ಹೆಂಗೆ ಬೇಕಾದ್ರೂ ಬಳಸ್ಬೋದು ಧರ್ಮವನ್ನು. ಧರ್ಮದ ಜೊತೆ ದೇವರು ಬೇರೆ ಸಿಕ್ಕಾಕೊಂಡ್ಮೇಲೆ ಉಳಿದಿದ್ದೆಲ್ಲ ಯಾಕೆ ಬೇಕು? ಸೊ ಹೀಗಿರುವಾಗ ನಿಮಗೆ ಅಣ್ಣಪ್ಪ ದೇವರು ಮತ್ತು ಮಂಜುನಾಥನ ಆಶೀರ್ವಾದ ಇದ್ದರೆ ತಗೊಳ್ಳಿ, ಸವಾಲನ್ನು ಸ್ವೀಕಾರ ಮಾಡಿ. ಅವ್ರನ್ನೆಲ್ಲ ತಂದುಬಿಟ್ಟು ಏನೇನು ಆರೋಪ ಮಾಡ್ತಾರಲ್ಲ ಅವ್ರನ್ನೆಲ್ಲ ಬೀದಿಲಿ ನಿಲ್ಲಿಸಿ ಅಂದರೆ ಅವ್ರ ಆರೋಪ ಸುಳ್ಳು ಅಂತ ಪ್ರೂವ್ ಮಾಡಿ. ಅವ್ರ ಆರೋಪ ಸುಳ್ಳು ಅಂತ ಪ್ರೂವ್ ಮಾಡಿ ಟೇಕ್ ಆ್ಯಕ್ಷನ್ ಆಗಿ ಇಟ್ ದೆಮ್. ಅದು ಯಾಕೆ ಮಾಡಲ್ಲ ಅಂದರೆ ಅದು ಸಂಶಯ ಬರುತ್ತೆ ನಮಗೆ. ಅಂದರೆ ಸವಾಲನ್ನು ಅವ್ರೇನೋ ನಮ್ಗೆ ಲೆಕ್ಕಕ್ಕಲ್ಲ. ನೋ, ಜನತಂತ್ರದಲ್ಲಿ ಎಲ್ಲರೂ ಲೆಕ್ಕಕ್ಕೆ ಇದ್ದಾರೆ, ಎಲ್ಲರನ್ನೂ ಲೆಕ್ಕಕ್ಕೆ ತಗೋ. ಇದು ಡೆಮೋಕ್ರಸಿ. ಆರೋಪ ಮಾಡಿದಾಗ ಆರೋಪಕ್ಕೆ ಉತ್ತರ ಕೊಡಬೇಕಾದ್ದು ಕರ್ತವ್ಯ ಸರ್. ಈಗ ನಾಗರಿಕ ಸೇವಾ ಟ್ರಸ್ಟ್ ಕಡೆಯಿಂದ ಒಂದು ರೀತಿಯಲ್ಲಿ ಓಪನ್ ಸವಾಲು ಹಾಕಿದ್ದಾರೆ ಇವರು. ಬನ್ನಿ ಚರ್ಚೆ ಮಾಡೋಣ, ಸತ್ಯಾಸತ್ಯತೆ ಗೊತ್ತಿಲ್ಲ. ಐ ಥಿಂಕ್ ವೀರೇಂದ್ರ ಹೆಗಡೆ ಅವರು ಅದನ್ನ ಒಪ್ಕೋತಾರೆ ಅಂದ್ಕೋತೇನೆ ನಾನು. ಆಯ್ತಾ, ನೋಡೋಣ ಸರ್. ಯಾಕೆಂದರೆ ಅವರು ರಾಜ್ಯಸಭಾ ಸದಸ್ಯರು ಆಗಿದ್ದಾರೆ. ಇದು ನಾಟ್ ಕೇವಲ ದೇವಮಾನವ ಮಾತ್ರ ಅಲ್ಲ, ಅವರು ಮನುಷ್ಯ ನಮ್ಮ ಹೌದು ಅಲ್ವಾ. ಬೇಗೆಲ್ಲ ದೇವಮಾನವ ಅಲ್ಲ. ಈ ದೇವಮಾನವ ಮಾತ್ರ ಆಗಿದ್ದರೆ ರಾಜ್ಯಸಭೆಗೆ ಯಾಕೆ ಹೋಗ್ತಾರೆ ಅವರು? ದೇವಮಾನವರೆಲ್ಲ ಡೈರೆಕ್ಟ್ ದೇವ್ರ ಜೊತೆ ಸಂಪರ್ಕ ಅಲ್ವಾ, ಕಾಂಟ್ಯಾಕ್ಟಲ್ಲಿ ಮನುಷ್ಯರದ್ದಲ್ಲ. ಸೊ ಆದ್ದರಿಂದ ಅವರು ರಾಜ್ಯಸಭೆ ಮೆಂಬರ್ ಆಗಿರುವುದು, BJP ಸದಸ್ಯರೆಲ್ಲ ಆಗಿರೋದರಿಂದ ಅವರು ಮನುಷ್ಯ ಸಹಜವಾಗಿ ಕೆಲವು ವರ್ತನೆಗಳು ಮಾಡಬೇಕಲ್ವಾ. ದೇವಮಾನವರು ಹಂಗೆ ಇರೋಕ್ಕಾಗಲ್ಲ. ಸೊ ಐ ಸ್ಟಿಲ್ ಬಿಲೀವ್ ವೀರೇಂದ್ರ ಹೆಗಡೆ ಅವರಿಗೆ ಸವಾಲನ್ನು ಒಪ್ಕೋತಾರೆ ಮತ್ತು ಆರೋಪಗಳನ್ನೆಲ್ಲ ನಿಮ್ಗೆ ಒಪ್ಕೊಂತಾರೆ ಅಂತ ನನಗೆ ಅನ್ಸುತ್ತಪ್ಪ. ಯಾಕಂದರೆ ಅವರು ಮನುಷ್ಯರು ಹೌದು, ದೇವಮಾನರು ಹೌದು, ಡಬಲ್ ಇದಿದೆಯಲ್ವಾ. ಸೊ ಅದರಿಂದ ಎಲ್ಲ ಒಪ್ಕೊಬಿಟ್ಟು ಈ ಆರೋಪಗಳನ್ನೆಲ್ಲ ತಳ್ಳಿ ಹಾಕ್ಸ್ಬಿಟ್ಟು ಎಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿಬಿಟ್ಟು ಈ ಆರೋಪ ಮಾಡಿದ ಹೋರಾಟಗಾರರನ್ನೆಲ್ಲ ಪಕ್ಕಕ್ಕೆ ಸರಿಸ್ಬಿಡ್ತಾರೆ ಅಂತ ನನಗನ್ಸುತ್ತೆ. ಓಕೆ ಸರ್, ನೋಡೋಣ ಸರ್ ಏನು ಮಾಡ್ತಾರೆ. ಓಪನ್ ಚಾಲೆಂಜ್, ಆ ಸವಾಲ್ಗೆ ಒಪ್ಕೊಂಡು ಚರ್ಚೆಗೆ ಬರ್ತಾರಾ ನೋಡೋಣ. ಅದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ.